ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ನಾಯಕ್ ಸಮ್ಮುಖದಲ್ಲಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯನ್ನು ರಚಿಸಲಾಯಿತು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಸಹ ಈ ಕೆಳಕಂಡಂತೆ ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರನ್ನಾಗಿ ಜಿಪಿ ಗುರುಲಿಂಗಪ್ಪ, ಅಧ್ಯಕ್ಷರನ್ನಾಗಿ ಎಚ್ ನಾಗಣ್ಣ, ಉಪಾಧ್ಯಕ್ಷರನ್ನಾಗಿ ಎಂಬಿ ಮಾರಪ್ಪ, ಕಾರ್ಯದರ್ಶಿಯನ್ನಾಗಿ ಬೈಯಣ್ಣ ಗೊಂಚಿಗಾರ್, ಕಾನೂನು ಸಲಹೆಗಾರರಾಗಿ ಸಿ ಬಸವರಾಜ್, ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಜಿ ಓಬಣ್ಣ ಹಾಗೂ ಎ ವಿಶ್ವನಾಥ್, ಬಿಟಿ ಗುದ್ದಿ ಚಂದ್ರಪ್ಪ, ಎಂ ಕೃಷ್ಣಪ್ಪ, ಸಾರಪ್ಪ, ಸಣ್ಣ ಮಾರಣ್ಣ ಇವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಕನಡುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಸಿ ಅಶೋಕ್ ನಾಯಕ್, ಶಾಂತ್ ನಾಯಕ್, ಅಯ್ಯನಹಳ್ಳಿ ರಂಗಪ್ಪ, ಚಿಕ್ಕ ಜೋಗಿಹಳ್ಳಿ ಅಬೀಬ್ ಉಲ್ಲಾ, ಬಿಎಂ ಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು. ಕಾಲೇಜುಗಳು ಕೂಡ ಇವತ್ತೆಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೊಳಪಟ್ಟು ಯಾರೋ ಆಡಳಿತಾಧಿಕಾರಿಗಳ ಅವರು ಹೇಳಿದಂತೆಯೇ ಕೂಡ ಅದನ್ನು ಬೇರೆ ಬೇರೆ ಕಡೆಗೆ ಸ್ಥಳಾಂತರಿಸಿ ನಮಗೆ ಈ ಥರದೆಲ್ಲ ತೊಂದರೆಗಳಾಗಿದೆ ಅನ್ನೋಂಥ ವಿಚಾರ ಕೂಡ ನಮಗೆಲ್ಲರೂ ಕೂಡ ಇಲ್ಲೆಲ್ಲ ಸಭೆಯಲ್ಲಿ ಕೂಡ ಮಾತಾಡಿರ್ತಕ್ಕಂಥದ್ದು. ಆಮೇಲೆ ಗೊಬ್ಬರ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಲೋಪದೋಷಗಳು ಕಂಡುಕೊಂಡಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕೂಡ ಮಾತಾಡಿ ನಾವು ಇವೆಲ್ಲವೂ ಕೂಡ ಒಂದಷ್ಟು ಸಾಮೂಹಿಕವಾಗಿ ಬೇರೆ ಬೇರೆ ಕೆಲವೊಂದು ನುರಿತಪರ ಇರ್ತಕ್ಕಂಥ ಕೆಲವರು ಹಿರಿಯರ ಮಾರ್ಗದರ್ಶನ ಮತ್ತು ಈ ಥರದ ಅವ್ಯವಹಾರಕ್ಕೊಳಗಾಗಿರ್ತಕ್ಕಂಥ ಕೆಲವರ ವ್ಯಕ್ತಿಗಳಿಂದ, ಮಕ್ಕಳಿಂದ ಕೂಡ ನಾವು ಅವಲೋಕಿಸಿ ಅದನ್ನು ನಾವು ಒಂದು ಫೈನಲೈಸ್ ಮಾಡಬೇಕಾದ್ರೆ ಅದನ್ನು ನಾವು ಕ್ರೋಢೀಕರಣ ಮಾಡ್ಕೊಂಡ್ವಿ. ಮತ್ತು ಅದೇ ರೀತಿಯಾಗಿ ಈ ಮಹಿಳಾ ಸಂಘಟನೆಗಳು, ಮಹಿಳಾ ಒಕ್ಕೂಟ ಅನ್ನೋಂಥದ್ದು ಏನಿದೆಯಲ್ಲ ಅದು ಕೆಲವರಿಗೆ ಗೊತ್ತೇ ಇಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಅದು ನಡೆದರೂ ಕೂಡ ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೆಲವು ಸರಿ ಮಾಹಿತಿ ಗೊತ್ತಿರಲ್ಲ. ಸೊ ಅದನ್ನು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಿಂದ ಮಾಹಿತಿ ತಿಳಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಸಮುದಾಯಕ್ಕೆ, ಈ ಸಮುದಾಯದ ಜನಗಳಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಸಿಗ್ತಕ್ಕಂಥ ಏನೇ ಸೌಲಭ್ಯಗಳಿದ್ರು ಕೂಡ ಶೈಕ್ಷಣಿಕವಾಗಿ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ಯಾವುದೇ ಮಾಹಿತಿ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಿಗದಿರತಕ್ಕಂಥ ವಿಚಾರಗಳು ಈ ಗಮನಕ್ಕೆ ಬಂದಾಗ ಒಂದಷ್ಟು ಸಮಾವೇಶಕರು ಸಮಾಲೋಚಿಸಿ ಈ ಒಂದು ಸಂಘಟನೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಈ ಒಂದು ಸ್ಥಳ